Hey everyone, welcome back to our channel ESS Standards. So your subject ಬಂದ್ಬಿಟ್ಟು ಕಂಟ್ರೋಲ್ ಸಿಸ್ಟಮ್ಸ್ BEC 403 ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇದು ಆ್ಯಕ್ಚುಲಿ 3.0 ವಿಡಿಯೋ ಅಂತ ಹೇಳ್ಬೋದು. ಸೊ ವಿತೌಟ್ ಡೂಯಿಂಗ್ 2.0 ವಿಡಿಯೋ ಡೈರೆಕ್ಟ್ ವಿ ಆರ್ ಡೂಯಿಂಗ್ ಇಂಟು 3.0 ವಿಡಿಯೋಸ್ ಆಯಿತಾ. ಸೊ ಆ್ಯಕ್ಚುಲಿ ಏನಂದರೆ ಈ ಸಬ್ಜೆಕ್ಟ್ ಇರೋದು ಹಂಗೆ, ಬಟ್ ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಸಿಚುವೇಶನ್ ಕೂಡ ಅರ್ಥ ಮಾಡಿಕೊಂಡು ಮೂವ್ ಆನ್ ಆಗಬೇಕು ಅಷ್ಟೇ. ಅದ್ರ ಬಿಟ್ಟರೆ ಸ್ಟಕ್ ಆಗಬಾರ್ದು ಯಾರು ಕೂಡ. ಸೊ ಒಬ್ಬೊಬ್ರಿಗೆ ಏನಾಗ್ತಿದೆ ಅಂದರೆ, ಇವಾಗ ಒಂದು ಮಾಡೆಲಲ್ಲಿ ಒಂದು ಕ್ವಶನ್ಸ್ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಸ್ಟಕ್ ಆಗ್ತಿದ್ದೀರಾ, ಜಸ್ಟ್ ಲೀವ್ ದಟ್ ಕ್ವಶನ್, ಜಸ್ಟ್ ಮೂವ್ ಆನ್ ಆಗಿಬಿಡಿ ಅದರಿಂದ, ಆಯಿತಾ. ಸೊ ಅವಾಗೇನಾಗುತ್ತೆ, ನಿಮಗೆ ಮೀನ್ಸ್ ನೆಕ್ಸ್ಟ್ ಕ್ವಶನ್ ಓದ್ತಾ ಇದ್ದರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಪಾಸ್ ಆಗಬೇಕು ಪ್ರತಿಯೊಬ್ಬರು, ಆಯಿತಾ. ಈ ಸಬ್ಜೆಕ್ಟ್ ಏನು ಕೊಟ್ಟಿದ್ದೀನಲ್ಲೋ ಪ್ರತಿಯೊಬ್ಬರು ಈ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು. ಯಾಕಂದರೆ ಇದೇ ಟಫ್ ಇದೆ ಅಂದರೆ ನೆಕ್ಸ್ಟು ಬ್ಯಾಕ್ಲಾಗ್ ಎಕ್ಸಾಮ್ಸಲ್ಲಿ ಇನ್ನೂ ಎಷ್ಟು ಟಫ್ ಇರ್ಬೋದು ಹೇಳಿ ಈ ಸಬ್ಜೆಕ್ಟು. ಸೊ ಏನೋ ಒಂದು ಟ್ರೈ ಮಾಡಿ. ಇವಾಗ ಟೈಮ್ ಆಗ್ತಿದೆ 11:30 ನಿಮ್ಗೆ ಏನು ಎಡಿಟ್ ಮಾಡಿದರೆ ಹಾಕ್ಬಿಡ್ತೀನಿ ಈ ವಿಡಿಯೋನ, ಆಯಿತಾ. ಸೊ ಫುಲ್ ಕಂಪ್ಲೀಟ್ ರಿಯಲಿಸ್ಟಿಕ್ ವಿಡಿಯೋ ಅಂದ್ಕೊಳ್ಳಿ. ಯಾರಿಗೂ ತುಂಬ ಜನಕ್ಕೆ ತಲುಪಲ್ಲ, ನಮಗೆ ಸಬ್ಸ್ಕ್ರೈಬರ್ ಮಾತ್ರ, ಅವ್ರಿಗೆ ಮಾತ್ರ ತಲುಪುತ್ತೆ ಈ ವಿಡಿಯೋಸ್, ಆಯಿತಾ. ಸೊ ನಿಮ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿಲ್ದಿರೋವ್ರಿಗೆ ತಲುಪ್ತಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವಾಗ ನಮ್ಮ ಫ್ಯಾಮಿಲಿ ಆಗಬೇಕು. ಸೊ ಇನ್ನೊಂದು ಏನಂದರೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಸಬ್ಜೆಕ್ಟ್ ಇರೋದೇ ಹಿಂಗೆ, ಮೈನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಮಾಡೆಲ್ ನೋಡಿ, ಇದರಲ್ಲಿ ಬಂದುಬಿಟ್ಟು ಮಾಡೆಲ್ 3 ಆ್ಯಂಡ್ ಮಾಡೆಲ್ 1 ಇದರಲ್ಲಿ ಮಾತ್ರ ನ್ಯೂಮರಿಕಲ್ ಪಾರ್ಟ್ ಬರ್ಬೋದು. ಸೊ ಇಲ್ಲಿಂದ ನಿಮಗೆ 14 ಮಾರ್ಕ್ಸ್ ಬರುತ್ತೆ ಅನ್ಕೊಬಿಡೋಣ. 14 ಮಾರ್ಕ್ಸು ರಿಮೈನಿಂಗ್ ಎಲ್ಲ ಏನು ಮಾಡ್ತೀರಾ, ಮೀನ್ಸ್ ಇವಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಇಲ್ಲ, ಮಾಡಲೇಬೇಕಾ ಅಂತ ಕೂಡ ಕೇಳ್ತಿದ್ರೆ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಇದು ಒಂದು ದಿವಸದಲ್ಲಿ ಓದೋ ಸಬ್ಜೆಕ್ಟ್ ಅಂತೂ ಅಲ್ಲವೇ ಅಲ್ಲ. ಯಾಕಂದರೆ ಇದು ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಈ ಸಬ್ಜೆಕ್ಟ್ಗೆ, ಲೈಕ್ ಮ್ಯಾಥಮೆಟಿಕ್ಸ್ ಥರ, ಆಯಿತಾ. ಸೊ ಇಟ್ಸ್ ಓಕೆ, ಆಗೋಗಿದ್ದಲ್ಲ ಆಗೋಗ್ಬಿಟ್ಟಿದೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ಜಸ್ಟ್ ನಾನು ನೋಡಿ ಇಲ್ಲೇ ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಈ ಕ್ವಶನ್ಸ್ನ ಆದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ. ಏನಿಲ್ಲ ಅದರಲ್ಲಿ ಕೂಡ ನಾನು ರಿಮೂವ್ ಮಾಡಿ ಈ ಕ್ವಶನ್ಸ್ ಕೊಟ್ಟಿದ್ದೀನಿ, ಆ ಕ್ವಶನ್ಸನ್ನು ಟ್ರೈ ಮಾಡಿ ಓದೋಕ್ಕೆ, ಆಯಿತಾ. ಸೊ ನಾನು ಇವಾಗ ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಜಸ್ಟ್ ನೀವು ನಾಳೆ ಗ್ಲ್ಯಾನ್ಸ್ ಆಗಲಿ ಅಂತಷ್ಟೇ, ಆಯಿತಾ. ನಿಮಗೆ ರೆಗ್ಯುಲರ್ ವೀಡಿಯೋದಲ್ಲಿ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಈ PDF ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿಬಿಡ್ತಿದ್ದೀನಿ, ಆಯಿತಾ. ನೋಡ್ಕೊಳ್ಳಿ, ಈ PDF ಇದೆಯಲ್ಲ ಕಂಟ್ರೋಲ್ ಸಿಸ್ಟಮ್ಸ್, ಅದು ನೋಡ್ಕೊಂಬಿಟ್ಟು ಇದು ಅಷ್ಟೇ ನಾನು ಇವಾಗ ಏನು ಕೊಟ್ಟಿದ್ದೀನಿ ಇದು ತುಂಬ ಇಂಪಾರ್ಟೆಂಟೇ, ನಾನು ಸುಮ್ಮನೆ ಹಂಗೆ ನಾರ್ಮಲಾಗಿ ಕೊಟ್ಟಿಲ್ಲ, ಇದು ತುಂಬ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್, ಅದರಿಂದ ಅದನ್ನು ಕೊಡ್ತಿದ್ದೀನಿ. ಸೊ ಬೇಸಿಕಲಿ ನೀವು ಏನು ಮಾಡ್ತೀರಿ ಅಂದರೆ, ರೆಗ್ಯುಲರ್ ವೀಡಿಯೋದಲ್ಲಿ ಏನೇನು ಕ್ವಶನ್ಸ್ ಇದೆಯಲ್ಲ ಆ ಕ್ವಶನ್ಸ್ನ ಎಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಇವಾಗ 2 ಮಾಡಲ್ಸ್ ಮುಗಿಸಿದ್ದೇನೆ ನೀವು. ಸೊ ಇವಾಗ 11 ಅಂದ್ಕೊಳ್ಳಿ, ಒಂದು 2 o'clockವರೆಗೂ ಮುಗಿಸ್ಬಿಟ್ಟು ಒಂದು ಮಾಡಲು ಮಲ್ಕೋಬಿಡಿ. ಬೆಳಗ್ಗೆ ಒಂದು 5 o'clock ಎದ್ದೇಳಿದ್ರು 5 to 8 o'clock ಒಂದು ಮಾಡಲ್ ಮುಗಿಯುತ್ತೆ. ಆವಾಗ ನೀವು 4 ಮಾಡಲ್ಸ್ ಕವರ್ ಮಾಡೋಗೋದಲ್ಲ, 4 ಮಾಡಲ್ಸ್ ಈಸಿಯಾಗಿ ಕವರ್ ಆದರೆ ಇನ್ನು ಒಂದು ಮಾಡೆಲ್ ಅಂತೀರ ಯಾವುದೊಂದು ಕ್ವಶನ್ ಹೊತ್ಕೊಂಡೋಗಿ ನಾನು ಕೊಟ್ಟಿದ್ದೇನೆ ಈ PDF ಅಷ್ಟೇ ಸಾಕಾಗುತ್ತೆ, ಆಯಿತಾ. ಸೊ ಈ ಥರ ಏನೋ ಒಂದು ಬ್ಯಾಕಪ್ ಪ್ಲ್ಯಾನ್ ಇರಬೇಕು ನಿಮಗೆ ಪ್ರತಿಯೊಬ್ಬರಿಗೂ, ಆಯಿತಾ. ಸೊ ಅನ್ಕೋಬೋದು ನಾವು ನಾಳೆ ಎಕ್ಸಾಮ್ ಇದೆ, ಇದನ್ನು ನೋಡಿದ್ರೆ ಏನು ಹೇಳ್ತಿದ್ದೀರಾ ಅಂತ, ಬಟ್ ಇದು ಸಿಚುವೇಶನ್ ಹಂಗೆ ಇದೆ. ಸೊ ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಿ, ಇವಾಗ ಸ್ಟಾರ್ಟ್ ಮಾಡಿದ್ರಿಂದ ಸ್ಟಾರ್ಟ್ ಮಾಡಿ. ಒಂದೇ ನೆನಪಿಟ್ಕೊಳ್ಳಿ, ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಪಡ್ತಿದ್ದೀವಿ ಅಂದರೆ ನೀವು ನಾಳೆ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು ಅಂತ, ಆಯಿತಾ. ಈ ವಿಡಿಯೋಸು, ಈ 2.0 3.0 ವಿಡಿಯೋಸ್ ಎಲ್ಲ ವೃದ್ಧ ಹಾಕ್ಬಾರ್ದು ಅಂದರೆ ನೀವು ಜಸ್ಟ್ ಇವತ್ತು ನೈಟ್ ಏನಿದೆ, ಒಂದು ನೈಟಲ್ಲಿ ನೀವು ಹೋದರೆ ರಿಸಲ್ಟ್ಸ್ ದಿನ ಯಾವತ್ತು ಪಾಸ್ ಅಂತ ಎಲ್ಲ ಸಬ್ಜೆಕ್ಟ್ಸಲ್ಲಿ ಪಾಸ್ ಅಂತ ಬರುತ್ತಲ್ಲ, ಅವತ್ತು ಹ್ಯಾಪಿನೆಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪ್ರತಿಯೊಬ್ಬರಿಗೂ. ಸೊ ಇವಾಗ ಎಕ್ಸಾಮ್ಗೆ ಕೂತ್ಕೊಳ್ಳಿ, ಆಗಿಲ್ಲ ಅಂದರೂ ಸ್ಟಾರ್ಟ್ ಮಾಡಿ ಓದಿ. ಆಲ್ ದ ಬೆಸ್ಟ್ ಹೇಳ್ತೀನಿ, ಆಯಿತಾ ನಿಮಗೆ ಪ್ರತಿಯೊಬ್ಬರಿಗೂ. ಸೊ ನಾನು ಇವಾಗ ಕ್ವಶನ್ಸ್ ನೋಡ್ತಾ ಇದ್ದೀನಿ, ಈಗ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿ, ಯಾಕಂದರೆ ಇದು ತುಂಬ ಪ್ರಯಾರಿಟಿ ಕ್ವಶನ್ಸು. ಈ ಕ್ವಶನ್ಸ್ ಆದಮೇಲೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಲ್ಲ ಈ ರೆಗ್ಯುಲರ್ ವೀಡಿಯೋಗೆ ಹೋಗಿ, ಆಯಿತಾ. ಸೊ ನೆಕ್ಸ್ಟ್ ನೋಡೋಣ, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಾಯ್ತಾ. ಸೊ ಇದನ್ನು ನೋಡಿದ ತಕ್ಷಣ ಸರ್ ಇದು ಓದಿದ್ರೆ ನನಗೆ 5 ಕ್ವಶನ್ಸ್ ಓದ್ಬಿಟ್ರೆ ಸಾಕಾ, ಫಿಕ್ಸಾ 20 ಮಾರ್ಕ್ಸಾ ಅಂತ ನನಗೂ ಬೇಜಾರಾಗುತ್ತೆ. ನೀವು ಆ ಥರ ಕೇಳ್ತಿದ್ದರೆ ನಾನು ಮೀನ್ಸ್ ಅಕ್ಯುರೇಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ. ಎಂತಕ್ಕಂದರೆ ಸಬ್ಜೆಕ್ಟ್ ಇರೋದೇ ಲೈಕ್ ದಟ್ ಓನ್ಲಿ, ಆಯಿತಾ. ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ತುಂಬ ಬರ್ತೈತಿ ಈ ಸಬ್ಜೆಕ್ಟ್ ಮೇಲೆ. ನ್ಯೂಮರಿಕಲ್ ಪಾರ್ಟ್ ಇಲ್ಲ ಅಂದರೆ ನಮ್ಮ ಪ್ರತಿಯೊಂದು ಇವಾಗ DBMS ನೋಡ್ಬೋದು, ಅವ್ರಿಗೆ ಬರೀ 3 ಕ್ವಶನ್ಸ್ ಇದೆ ಪರ್ ಮಾಡೆಲು, ಆದರೂ ಅವ್ರು 80+ ಮಾರ್ಕ್ಸ್ ತೊಗೋಬೋದು. ಪ್ರತಿ ಸಬ್ಜೆಕ್ಟ್ ಪ್ರತಿ ಮಾಡಲ್ಲಿ 3 ಕ್ವಶನ್ಸ್ ಅಷ್ಟೇ ಇದೆ, ಅವೇ ಬರುತ್ತೆ ಎಕ್ಸಾಮ್ಗೆ. ನಾನು ಆ ಥರ ಕೊಟ್ಟಿದ್ದೀನಿ, ಬಟ್ ನಿಮಗೆ ಆ ಥರ ಆಗೋಲ್ಲ. ಸೊ ನಿಮಗೆ ಇಂಪ್ಲಿಮೆಂಟೇಷನ್ಸ್ ಕ್ವಶನ್ಸ್ ಬರುತ್ತೆ. ಸೊ ಅದರಿಂದ ಏನು ತಲೆ ಕೆಡಿಸ್ಕೊಬೇಡಿ. ನಿಮಗೆ ರಿಸಲ್ಟ್ಸಲ್ಲಿ ಒಂದೇ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗಬೇಕು. ರಿಸಲ್ಟ್ ದಿವಸ ಪಾಸ್ ಅನ್ನೋ ಒಂದು ಓಡಿದೆಯಲ್ಲ, ಅದಕ್ಕೋಸ್ಕರ ಇವತ್ತು ನೈಟೆಲ್ಲ ಕೂತ್ಕೊಂಡು ಕಷ್ಟಪಡಬೇಕು ನೀವು ಪ್ರತಿಯೊಬ್ಬರು, ಆಯಿತಾ. ಸೊ ಅವತ್ತು ರಿಸಲ್ಟ್ ದಿವಸ ತುಂಬ ಚೆನ್ನಾಗಿರುತ್ತೆ ಪಾಸ್ ಅಂತ ಬಂದರೆ. ಸೊ ಇವಾಗ ಸ್ಟಾರ್ಟ್ ಮಾಡಿ, ನೋ ರಿಗ್ರೆಟ್ಸ್, ಓನ್ಲಿ ಹಾರ್ಡ್ ವರ್ಕ್, ಆಯಿತಾ.
ಸೊ ಡಿಫರೆಂಟ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ಏನು, ವಿತ್ ಎಕ್ಸ್ಪ್ಲೈನ್ ದ ಕಂಪೇರ್ ಆಫ್ ಎ ಲೂಪ್, ಓಪನ್ ಲೂಪ್ ಮತ್ತು ಕ್ಲೋಸ್ ಲೂಪ್ ಇದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟ್. ಮತ್ತು ಮೆಕ್ಯಾನಿಕಲ್ ಸಿಸ್ಟಮಲ್ಲಿ ಇದೊಂದು ಈಕ್ವಲೆಂಟ್ ಎಲೆಕ್ಟ್ರಿಕಲ್ ಯೂಸಿಂಗ್ ಇದೊಂದು ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ನಾನು ಏನೇನು ಕ್ವಶನ್ಸ್ ಹೇಳ್ತೀನಲ್ಲ, ಇದು ಸರ್ಕ್ಯೂಟ್ ನೋಡ್ಕೊಳ್ಳಿ, ಈ ಎರಡು ಸರ್ಕ್ಯೂಟ್ ಓದ್ಬಿಟ್ರೆ ನಿಮ್ಗೆ ಎಕ್ಸಾಮಲ್ಲಿ ಅವ್ರು ಏನು ಸರ್ಕ್ಯೂಟ್ ಕೊಟ್ಟು ಮಾಡ್ಬೋದು. ಸೊ ನನಗೆ ಇದೇ ಫಿಕ್ಸ್ ಅಂತ ಹೇಳಲ್ಲ ಈ ಪ್ರಾಬ್ಲಮಲ್ಲಿ, ಯಾಕಂದರೆ ಇದ್ರ ಮೇಲೆ ಇಂಪ್ಲಿಮೆಂಟೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಇದು ಟಾಪಿಕ್ ಮಾತ್ರ ಇದೇ ಫಿಕ್ಸ್ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಅದನ್ನು ಡ್ರಾ ಎ ಮೆಕ್ಯಾನಿಕಲ್ ನೆಟ್ವರ್ಕ್ ಆಫ್ ಎನ್ ಸಿಸ್ಟಮ್ ಆಫ್ ಎ ಶೋ ರೈಟ್ ಈಕ್ವೇಷನ್ ಆಫ್ ಎನ್ ಎ ಪರ್ಫಾರ್ಮ್ ಡ್ರಾ ಅನಾಲಾಗ್ಲಿ ಸರ್ಕ್ಯೂಟ್ ಬೇಸ್ಡ್ ಆನ್ ವೋಲ್ಟೇಜ್ ಅನಾಲಾಗ್ ಆಯಿತಾ. ವೆರಿ ಇಂಪಾರ್ಟೆಂಟ್ ನೋಡ್ರು, ಇದು ಅಷ್ಟೇ ಕಂಪ್ಲೀಟಾಗಿ ಸೇಮ್ ಹೇಳ್ತೀನಲ್ಲ, ಇದೇನಿದೆ ಕಂಪ್ಲೀಟಾಗಿ ಇವೇ ಕ್ವಶನ್ಸ್ ಮೇಲೇ ಈ ಬಸ್ಸಸ್ ಏನಿದೆ ಪ್ರತಿಯೊಂದು ಕೂಡ ಇದ್ರ ಮೇಲೇ ನಿಮಗೆ ಪಕ್ಕ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ, ಇದ್ರ ಮೇಲೇ ಫುಲ್ ಕಂಪ್ಲೀಟಾಗಿ ಫಿಕ್ಸ್ ಕ್ವಶನ್ ಆಗಿರುತ್ತೆ ಆಯಿತಾ. ಸೊ ನೋಡ್ಕೋಬೋದು ನೀವು ಪ್ರತಿಯೊಂದು ಕೂಡ. ಸೊ ಈ ಸರ್ಕ್ಯೂಟ್ ನೋಡ್ಕೊಳ್ಳಿ, ಈ ಡಯಾಗ್ರಾಮ್ ನೋಡಿಕೊಂಡು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದ. ಫಾರ್ ಮೆಕ್ಯಾನಿಕಲ್ ಸಿಸ್ಟಮ್ ರೈಟ್ ದ ಮೆಕ್ಯಾನಿಕಲ್ ನೆಟ್ವರ್ಕ್ ಆಫ್ ಎಕ್ಯುಬ್ಯುಲರಮ್ ಆ್ಯಂಡ್ ಎಲೆಕ್ಟ್ರಾನಿಕ್ ನೆಟ್ವರ್ಕ್ಸ್ ಬೇಸ್ಡ್ ಆನ್ FV ಅನಲಾಗ್ ವೆರಿ ಇಂಪಾರ್ಟೆಂಟ್. ಮತ್ತು ಡೆವಲಪ್ ದ ಟ್ರಾನ್ಸಾಕ್ಷನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್, ಇದು ಅಷ್ಟೇ. ನಾನು ಇದೇನು 5 ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಇದು ನಿಮ್ಗೆ ಆಲ್ರೆಡಿ ವಾಟ್ಸಪ್ಪಲ್ಲಿ ಶೇರ್ ಆಗಿಬಿಟ್ಟಿದೆ, ಬಟ್ ಇಟ್ಸ್ ಓಕೆ, ಶೇರ್ ಆಗಿಲ್ಲ, ಯಾರನ್ನ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ ಮೀನ್ಸ್ ಇವಾಗಿಂದ ಯಾರು ಜಾಯ್ನ್ ಆಗ್ತಿದ್ದಾರೆ ಅವ್ರು ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಬಿಡಿ, ಯಾಕಂದರೆ ಅಲ್ಲಿ ಗ್ರೂಪ್ ಆಫ್ ಫಿಲ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನೋಡಬೇಕು. ಸೊ ಅಲ್ಲಿ ಜಾಯ್ನ್ ಆಗೋ ಟ್ರೈ ಮಾಡಿ ಟೆಲಿಗ್ರಾಮಲ್ಲಿ, ಈ PDF ಎಲ್ಲ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ ನಾನು ಮಾಡ್ಯೂಲ್ 1ಅಲ್ಲಿ ಏನಿತ್ತು, ಮಾಡ್ಯೂಲ್ 5ಅಲ್ಲಿ ಮೀನ್ಸ್ ಮಾಡ್ಯೂಲ್ 1ಅಲ್ಲಿ ಏನು 5 ಕ್ವಶನ್ಸ್ ಕೊಟ್ಟಿದ್ದಾನಲ್ಲ, ಈ ಫಸ್ಟ್ 5 ಕ್ವಶನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡ್ಯೂಲ್ ಹೋಗಿ ಟ್ರೈ ಮಾಡಿ, ಯಾಕಂದರೆ ಆ ಫಸ್ಟ್ 5 ಕ್ವಶನ್ಸಲ್ಲೇ ನಿಮಗೆ ಎಕ್ಸಾಮ್ಗೆ ಬಂದುಬಿಡುತ್ತೆ. ಸೊ ಮೀನ್ಸ್ ಫಿಕ್ಸ್ ಕ್ವಶನ್ಸ್ ಅನ್ನೋಕ್ಕಿಂತ ಒಂದೊಂದು ಬಂದುಬಿಡುತ್ತೆ ಬಿಡಿ, ಅದೊಂದು ಫಿಕ್ಸ್ ಆಗಿಬಿಡುತ್ತೆ 7 ಮಾರ್ಕ್ಸು. ಮಿಕ್ಕಿದ್ದು ಬಂದುಬಿಟ್ಟು ಓದ್ಕೋಬೇಕು. ಆ ಪ್ರಾಬ್ಲಮ್ನ ಒಂದು 2-3 ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ ನೀವು ಪಕ್ಕ ಪಾಸ್ ಆಗ್ತೀರಾ ನಾಳೆ ಎಕ್ಸಾಮಲ್ಲಿ. ಯಾಕಂದರೆ ಸ್ವಲ್ಪ ಮೈನಸ್ ಚೇಂಜ್ ಇರುತ್ತೋ, ತುಂಬ ಚೇಂಜಸ್ಸು ಇರೋಲ್ಲ. ಅದು ಆ ಸ್ವಲ್ಪ ಚೇಂಜಸ್ನ ನೀವು ಮೈಂಡ್ಗೆ ಅರ್ಥ ಮಾಡ್ಕೊಬಿಟ್ರೆ ಅದು ಎಂಥ ಕ್ವಶನ್ನೇ ಆಗಲಿ ನೀವು ಸಾಲ್ವ್ ಮಾಡ್ತೀರಾ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಇದನ್ನು ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟೊಂದು ದಿವಸ ಎಲ್ಲ ನಮ್ಮ ವೀಡಿಯೋಸ್ನ ಫಾಲೋ ಬಂದಿದ್ದೀರಾ ಅಂದರೆ ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಈ ಸಬ್ಜೆಕ್ಟು ಹಾಗೆ ಹೆಲ್ಪ್ ಆಗಬೇಕು ಅನ್ನೋದು ನನ್ನ ತುಂಬ ರಿಕ್ವೆಸ್ಟ್ ಆಯಿತಾ. ಸೊ ಮಾಡ್ಯೂಲ್ 4 ಹೋಗೋಣ ಆಯಿತಾ. ಇದನ್ನು 2x ಇಟ್ಕೊಂಡ್ಬಿಟ್ರು ಇವಾಗಿಂದ ಆಯಿತಾ, ಯಾಕಂದರೆ ಇದೇ ಥರ ಹೇಳ್ತಾ ಇರ್ತೀನಿ ನಾನು ಹೋಗುವಾಗ. ಫೈಂಡ್ ದ ನಂಬರ್ ಆಫ್ ರೂಟ್ಸ್ ಆಫ್ ಪಾಸಿಟಿವ್ ರಿಯಲ್ ಪಾರ್ಟ್ 0 ಪಾರ್ಟ್ ಆಫ್ ನೆಗೆಟಿವ್ ರಿಯಲ್ ಪಾರ್ಟ್ ಫಾರ್ ಎನ್ ಸಿಸ್ಟಮ್ ಎಸ್ ಆಫ್. ನೋಡ್ರಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಬ್ರೋ. ಇದ್ರ ಮೇಲೆ ನೋಡಿ ಏನಿದೆಲ್ಲ ಈ ಈಕ್ವೇಷನ್ ಮೇಲೆ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ನಿಮ್ಗೆ. ಅವಾಗ ಏನಾಗುತ್ತೆ 7 ಮಾರ್ಕ್ಸ್ ಅದರಿಂದ ಬಂದುಬಿಡುತ್ತೆ ನಿಮಗೆ ಆಯಿತಾ. ಅದಾದ ನೆಕ್ಸ್ಟ್ ಬಂದುಬಿಟ್ಟು ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಎನ್ ಫೀಡ್ಬ್ಯಾಕ್ ಆಫ್ ಗಿವನ್ G(x) ನೋಡಿ ಇದು ಅಷ್ಟೇ. ಏನಿದೆ ಈ ಟಾಪಿಕ್ ಮೇಲೆ ಇವೆರಡು ಟಾಪಿಕ್ ನೋಡಿ, ಇದು ಡಿಫ್ರೆಂಟ್ ಟಾಪಿಕ್ಸ್ ಇದೆ. ಈ ಡಿಫ್ರೆಂಟ್ ಟಾಪಿಕ್ಸ್ನ ನೀವು HF ಕ್ರೈಟೀರಿಯಾ ಇಲ್ಲಿ ನೋಡ್ಕೋಬೋದು. ದೆನ್ -1 ಅಂತ ನೆಗೆಟಿವ್. ಸೊ ವೆರಿ ಇಂಪಾರ್ಟೆಂಟು. ಸೊ ಇವೆರಡು ಕ್ವಶನ್ಸಲ್ಲಿ ಒಂದು ಟಾಪಿಕ್ಕು ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ನಿಮ್ಗೆ ಅಲ್ಲೇನಾಗ್ಬಿಡುತ್ತೆ ಅಂದರೆ 14 ಮಾರ್ಕ್ಸ್ ಅಲ್ಲೇ ಆಗ್ಬಿಡುತ್ತೆ ಫಿಫ್ತ್ ಕ್ವಶನ್ ನಂತರ. ಬಟ್ ಇದು ಬಂದುಬಿಟ್ಟು ಇದು ಒಂದು ಇಂಪಾರ್ಟೆಂಟ್ ಕ್ವಶನ್, ಇದು ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಈ 3 ಫಸ್ಟ್ ಏನಿದೆ 4 ಕ್ವಶನ್ಸ್ ಓದ್ಬಿಟ್ರೆ ನಿಮಗೆ ಅಲ್ಲೇ 14 ಮಾರ್ಕ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ ನಿಮಗೆ ಔಟ್ ಆಫ್ 20ಗೆ. ಎಂತಕ್ಕೆ ಅಂದರೆ ಮೀನ್ಸ್ ಅಲ್ಲಿ ಜಸ್ಟ್ ಏನಿಲ್ಲ, ಜಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಮಿಕ್ಕಿದ್ದೆಲ್ಲ ಸೇಮ್ ಹಂಗೆ ಆ್ಯಸ್ ಇಟ್ ಈಸ್ ಡಿಟ್ಟು ಎಕ್ಸಾಮಲ್ಲಿ ಕೂತ್ಕೊಂಡುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ ಆಯಿತಾ. ಅದನ್ನು ತುಂಬ ಕ್ವಶನ್ಸ್ ಬೇಕು ಅಂದರೆ ಏನಿಲ್ಲ, ನಿಮಗೆ ಇದನ್ನು PDF ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಲ್ಲ, ಈ PDF ನೀವು ತೊಗೊಂಬಿಟ್ಟು ಎಕ್ಸಾಮ್ಗೆ ರೆಫರ್ ಮಾಡಿ ಸಾಕು ಅಷ್ಟೇ. ಅದು ಮೀನ್ಸ್ ಇದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ನೀವು ChatGPT ಹೊಡಿರೋ, ನಿಮಗೆ ಪ್ರಾಂಪ್ಟ್ ಬೇಕಾ ನನಗೆ ಕೇಳಿ, ಪ್ರಾಂಪ್ಟ್ ಅಂತ ಹಾಕಿ ಅಲ್ಲಿ ಹೇಳಿ ನಾನು ಅಪ್ಲೋಡ್ ಮಾಡ್ತೀನಿ. ಆ ಪ್ರಾಂಪ್ಟ್ ಹಾಕಿದ್ರೆ ನಿಮ್ಗೆ ಆನ್ಸರ್ಸ್ ಹೆಂಗೆ ಬರುತ್ತೆ, ಹೆಂಗೆ ಬೇಕೋ ಹಂಗೆ ಬರ್ತೀನಿ ನಾನು ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 3 ಹೋಗೋಣ. ಮಾಡ್ಯೂಲ್ 3 ಪ್ರತಿ ಮಾಡ್ಯೂಲಲ್ಲೂ ಅಷ್ಟೇ 14 out of 20 ಈಸಿಯಾಗಿ ತೊಗೋಬೋದು ನೀವು ಆಯಿತಾ. ಡಿರೈವ್ ದ ರೆಸ್ಪಾನ್ಸಿವ್ ಅಂಡರ್ ಡ್ಯಾಂಪ್ಡ್ ಸೆಕೆಂಡ್ ಆಫ್ ಆರ್ಡರ್ ಸಿಸ್ಟಮ್ ಫಾರ್ ಎ ಯೂನಿಟಿ ಸ್ಟೆಪ್ ಇನ್ಪುಟ್ ಆಯಿತಾ. ವೆರೈಟಿ ಜನರಲ್ ಬ್ಲಾಕ್ ಡಯಾಗ್ರಾಮ್. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ 3 ಥಿಯರಿ ಕ್ವಶನ್ಸ್ ಏನಿದೆ ಅನಿಸುತ್ತೆ. ಸೊ ಎಸ್ 4th ಒಂದಿದೆ, ಡಿರೈವ್ ದ ಅಂಡರ್ ಡ್ಯಾಂಪ್ಡ್ ಸಿಸ್ಟಮ್ ವಿತ್ ಸ್ಟೆಪ್ ಇನ್ಪುಟ್ ಆಫ್ ಎ ಆಯಿತಾ. ರೆಸ್ಪಾನ್ಸಿವ್ ಕಮೆಂಟ್ ಆನ್ ಸ್ಟೆಬಿಲಿಟಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟ್ ಅಷ್ಟೇ ಇದ್ರ ಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಾತ್ರ ಫಿಕ್ಸ್ ಕ್ವಶನ್ ಆಗುತ್ತೆ. ಸೊ ಈ 1, 2, 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಆ 3 ಕ್ವಶನ್ಸಲ್ಲಿ ಒಂದು ಮಾತ್ರ 7 ಕ್ವಶನ್ ಅಲ್ಲಾಗುತ್ತೆ, 7 ಮಾರ್ಕ್ಸ್ ಆಗುತ್ತೆ. ಮತ್ತು ಇದರಿಂದ 7 ಮಾರ್ಕ್ಸ್ ಈ ಕ್ವಶನ್ಸ್ ಏನಿದೆಯಲ್ಲ ಇದ್ರ ಮೇಲೆ ಸೇಮ್ ಟಾಪಿಕ್ ಮೇಲೆ ಕೇಳ್ತಾರೆ. ಸೊ ಅಲ್ಲಿಂದ 14 ಮಾರ್ಕ್ಸ್ ಆಗಿಬಿಡುತ್ತೆ. ಸೊ ಇದ್ರ ಮೇಲೆ ಕೂಡ ಕೇಳ್ತಾರೆ. ಈ ಕ್ವಶನ್ಸ್ ಇದೆ. ಕಂಟ್ರೋಲ್ ಸಿಸ್ಟಮ್ ಆಫ್ ಓಪನ್ ಟ್ರಾನ್ಸ್ಫಾರ್ಮ್ K+2 ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಥರ
ಈ ಥರ ಪ್ರಾಬ್ಲಮ್ಸ್ ಇರುತ್ತಲ್ಲ ಇದನ್ನ ಸಾಲ್ವ್ ಮಾಡಿ ಟ್ರೈ ಮಾಡಿ. ಅವಾಗ ನಿಮಗೆ ಆರಾಮಾಗಿ 20/20 ತೊಗೊಳುತ್ತೆ. ಬಟ್ ಇವಾಗ ಮಾತ್ರ 14/20 ಈಜಾಗಿ ತೊಗೋಬೋದು. ನಿಮ್ಗೆ ಸಾಲ್ವಿಂದ 4 ಕ್ವಶನ್ಸ್ ಟೋಟಲ್, ಫಸ್ಟ್ 4 ಕ್ವಶನ್ಸ್ ಆಯಿತಾ. ಮಾಡಲ್ 4 ನೋಡಿದ್ರೆ ಡ್ರಾ ಎ ಬಾಟ್ ಪ್ಲಾಟ್ ಆ್ಯಂಡ್ ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಅಷ್ಟೇ. ಸೊ ಇದ್ರ ಮೇಲೆ ಸಿಮಿಲರ್ ಕ್ವಶನ್ಸ್ ಕೇಳ್ತಾರೆ. ಜಸ್ಟ್ ಈ ಈಕ್ವೇಷನ್ ಇದೇನಿತ್ತಲ್ಲ ಆ ಈಕ್ವೇಷನ್ ಮಾತ್ರ ಚೇಂಜ್ ಮಾಡ್ತಾರೆ, ಮಿಕ್ಕಿದೆಲ್ಲ ಹಂಗೆ ಇರುತ್ತೆ. ಸೊ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಎಕ್ಸ್ಪ್ಲೈನ್ ದ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ, ಬಟ್ ಇಂಪಾರ್ಟೆಂಟ್ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲ ಇದ್ರಿಗೆ. ಮತ್ತು ಕ್ಲೋಸ್ಡ್ ಲೂಪ್ ಫಂಕ್ಷನ್ ಆಫ್ ಫೀಡ್ಬ್ಯಾಕ್ ಆಫ್ ಕಂಟ್ರೋಲ್ ಸಿಸ್ಟಮ್ ಈಸ್ 100. ಇದು ಮಾತ್ರ ಫಿಕ್ಸ್ ಕ್ವಶನ್ ರೋ. ಇದ್ರ ಮೇಲೆ ಇಲ್ಲಿ 80 ಅಂತ ಕೂಡ ಒಂದು ಕ್ವಶನ್ ಇದೆ, ಅದು ವೆರಿ ಇಂಪಾರ್ಟೆಂಟು, ಬರ್ದಿದ್ದೀನ. ಎಸ್ ನೋ ವಿ ರೋಟ್ ದ್ಯಾಟ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಇದು ಕ್ಲೋಸ್ಡ್ ಇದು ಫಂಕ್ಷನ್ ಮೇಲೆ. ಸೊ ಡಿಟೈಲ್ ದ ರೆಸಲ್ಟ್ ಆಫ್ ಪೀಕ್ ಆ್ಯಂಡ್ ರೆಸಿಸ್ಟೆನ್ಸ್ ಫ್ರೀಕ್ವೆನ್ಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಾಫ್ ಕ್ವಶನ್ಸ್, ನಿಮ್ಗೆ ಗ್ರಾಫ್ ಕ್ವಶನ್ಸ್ ಅರ್ಥ ಆಗಿಲ್ವಾ? ಜಸ್ಟ್ ಎ ಮಿನಿಟ್. ಗ್ರಾಫ್ ಕ್ವಶನ್ಸ್ ಅಂದರೆ ನಾನು ಇಲ್ಲಿ ಬರ್ದಿದ್ದೀನಿ ಆ ಗ್ರಾಫ್ನ ನೋಡ್ಕೋಬೇಡಿ, ಇಲ್ಲಿ ನೋಡ್ಕೋಬೋದು ನೀವೇ. ನೋಡ್ಕೋಬೋದು. ಈ ಗ್ರಾಫ್ ಕ್ವಶನ್ ಬರುತ್ತೆ ಎಕ್ಸಾಮ್ಗೆ. ಸೊ ಆ ಗ್ರಾಫ್ ಕ್ವಶನ್ ನೋಡ್ಕೊಳ್ಳಿ. ಇಲ್ಲೊಂದು 2 ಕ್ವಶನ್ಸ್ ಕೊಟ್ಟಿದ್ದಲ್ಲ, ಆ ಗ್ರಾಫ್ ಕ್ವಶನ್ಸ್ ನೋಡ್ಕೋಬೋದು. ಆ ಗ್ರಾಫ್ ಕ್ವಶನ್ಸು ಬರೋ ಚಾನ್ಸ್ ತುಂಬ ಇರುತ್ತೆ ಎಕ್ಸಾಮ್ಗೆ. ಅಥವಾ ಈ ಟೈಪ್ಸ್ ಆಫ್ ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಇದು ಟ್ರಾನ್ಸ್ಫರ್ ಆಫ್ ಸಿಸ್ಟಮ್ಸ್ ಆಫ್ ಆಯಿತಾ, ಸ್ಟೆಬಿಲಿಟಿ ಮೇಲೆ ಆಯಿತಾ. ಸೊ 5 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ 5 ಕ್ವಶನ್ಸ್ ಓದ್ಬಿಟ್ಟು ನೆಕ್ಸ್ಟ್ 2.0 ವಿಡಿಯೋಗೆ ಹೋಗಿ ಟ್ರೈ ಮಾಡಿ ಆಯಿತಾ. ಸರ್ ಮೀನ್ಸ್ ರೆಗ್ಯುಲರ್ ವಿಡಿಯೋ. ಸೊ ಮಾಡಲ್ 2 ಮಾಡಲ್ 2 ಗಿವ್ ದ 6 ಬ್ಲಾಕ್ ಡಯಾಗ್ರಾಮ್ಸ್ ಆಫ್ ರಿಡಕ್ಷನ್ ಆಫ್ ರೂಲ್ಸ್ ಆಫ್ ಫೈಂಡ್ ಟ್ರಾನ್ಸ್ಫರ್ ಫಂಕ್ಷನ್ ಸಿಸ್ಟಮ್, ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್. ಸೊ ಇದರಲ್ಲಿ ಕೂಡ ಮಾಡಲ್ 2 ಅಲ್ಲಿ ಕೂಡ ಬರೋ ಚಾನ್ಸ್ ಇರುತ್ತೆ ಥಿಯರಿ ಕ್ವಶನ್ಸು, ಅದು ನೋಡ್ಕೊಳ್ಳಿ ಆಯಿತಾ. ಮತ್ತು ಡಿಟರ್ಮಿನ್ ದ ಟ್ರಾನ್ಸ್ಫರ್, ಈ ವೆಡ್ರ್ ಒಂದು ಬರೋ ಚಾನ್ಸ್ ತುಂಬ ಇರುತ್ತೆ. ಸೊ ಅದರಿಂದ ಡಿಟರ್ಮಿನ್ ದ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಸಿ ಎಫ್ ಎಸ್ ಆಫ್ ಆರ್ ಎಸ್ ಎಫ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದು ನೋಡ್ಕೋಬೋದು. ಮಾಡಲ್ 2 ಅಲ್ಲಿ ಐ ಥಿಂಕ್ ಬರೀ 2 ಟಾಪಿಕ್ಸ್ ಅಷ್ಟೇ ಇರೋದು. ಒಂದು ಬಂದ್ಬಿಟ್ಟು ಮಾನ್ಸೂನ್ಸ್ ಏನೋ ಒಂದು ಟಾಪಿಕ್ ಇದೆ, ಅದಾದಮೇಲೆ ಇದು ಬಂದುಬಿಟ್ಟು ಇದೊಂದು ಟಾಪಿಕ್ ಇದೆ. ಈ ಟಾಪಿಕ್ ಬಂದುಬಿಟ್ಟು ಏನೋ ಡಿಟರ್ಮಿನ್ ದ ಟ್ರಾನ್ಸ್ಫರ್ ಫಂಕ್ಷನ್ಸ್ ಆಫ್ ಇದ್ರ ಮೇಲೆ. ಸೊ ಇದ್ರ ಮೇಲೆ ಒಂದು ಟಾಪಿಕ್ ಇರುತ್ತೆ. ಸೊ ನೋಡ್ಕೋಬೇಡ ಆಯಿತಾ. ಸೊ ಇದ್ರ ಮೇಲೆ ಒಂದು ಟಾಪಿಕ್ಕು, ನೆಕ್ಸ್ಟ್ ಇದ್ರ ಮೇಲೆ ಮಾಸನ್ಸ್ ಮೇಲೆ ಒಂದು ಟಾಪಿಕ್ಕು ನಿಮ್ಗೆ ಇಲ್ಲ ನೋಡು ಮಾಸನ್ಸ್. ಸೊ ಇವೆರಡು ಟಾಪಿಕ್ ನೋಡ್ಕೊಬಿಟ್ರೆ ನಿಮ್ಮ ಮಾಡಲ್ 2 ಅಲ್ಲಿ ನಿಮ್ಗೆ ಏನು ಕ್ವಶನ್ಸ್ ಕೊಟ್ಟಿದ್ದೀನೋ ಅಷ್ಟು ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿಬಿಟ್ರೆ ಮುಗಿಯುತ್ತೆ ನಿಮಗೆ. 20/20 ಈ ಮಾಡಲ್ನ ತೊಗೊಬಿಡ್ಬೋದು. ಸೊ ನೀವು ಪ್ರತಿಯೊಬ್ಬರು ಒಂದೇ ಹೇಳ್ತೀನಿ ನಾನು, ಇದು ಸಿಚುವೇಶನ್ ಸ್ವಲ್ಪ ಹಾರ್ಡಾಗಿದೆ, ಬಟ್ ಬೆಳಗ್ಗೆವರೆಗೂ ಹಾರ್ಡ್ ವರ್ಕ್ನ ಹಿಂಗೆ ಕನ್ಸಿಸ್ಟೆಂಟಿಯಾಗಿ ತೊಗೊಂಡೋಗಿ ಎಕ್ಸಾಮ್ ಬರೀರಿ. ನಾನು ಪಕ್ಕ ಹೇಳ್ತೀನಿ ನಿಮಗೆ, ಎಕ್ಸಾಮ್ ಆದಮೇಲೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀರಾ. ಯಾಕಂದರೆ ಇದೇ ಕ್ವಶನ್ಸ್ ಇಲ್ಲ, ಸಿಮಿಲರ್ ಕ್ವಶನ್ಸ್ ಅಲ್ಲಿ ಬಂದೇ ಬರುತ್ತೆ ಎಕ್ಸಾಮ್ಗೆ, ಇದಂತೂ ಫಿಕ್ಸ್ ಆಗಿರುತ್ತೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ. ನೈಟ್ ಎಲ್ಲ ಕುತ್ಕೊಂಡು ಓದಿ. ಇವತ್ತು ಒಂದು ನೈಟ್ ಹೋದರೆ ನಿಮಗೆ ರಿಸಲ್ಟ್ ದಿವಸ ಪಾಸ್ ಅಂತ ಬಂದರೆ ನಿಮಗೆ ತುಂಬ ಹ್ಯಾಪಿಯಾಗಿ ಅನಿಸುತ್ತೆ. ಸೊ ಅದರಿಂದ ಇವತ್ತು ನಿದ್ದೆನೇ ಮಾಡಬೇಡಿ, ಓದಿ ಅಂತ ಹೇಳ್ತೀನಿ ಆಯಿತಾ. ಸೊ ಆಲ್ ದ ಬೆಸ್ಟ್.